ನಮಸ್ಕಾರ NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಏನಪ್ಪ ಇದು ಬೇಸಿಗೆ ಸಮಯದಲ್ಲಿ ಇಂಥ ನೀರು ಹರಿತಾ ಇದೆ, ಇಂಥ ಮಳೆ ಬಂದಿದೆಯಾ? ಈ ಒಂದು ಅಲ್ಲಿ ನೀರು ಹಾದು ಹೋಗುವ ರೀತಿಯೇ ಬೇರೆ, ಆದರೆ ಇಲ್ಲಿ ಅಂದರೆ ಮಾಡ್ತಿರೋ ಒಂದು ರೀತಿಯೇ ಬೇರೆ ಎಂಬುದರ ಬಗ್ಗೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ನೋಡೋಣ. 12 ಮೀಟರ್ ಉದ್ದ ಅಂತೇಳಿ 6 ಅಡಿ ಮಾಡಿದ್ದಾರೆ. ನೀರು ಬರ್ತವೆ, ಹೆಂಗ್ ಓಡಾಡ್ಬೇಕು ಇಲ್ಲಿ ಮನಸ್ಸರು? ನಾವು ವರ್ಷ 3 ತಿಂಗಳು ಹಳ್ಳ ಬರುತ್ತೆ, ಹೆಂಗ್ರಿ ಓಡಾಡ್ಬೇಕು ನಾವು ಇಲ್ಲಿ? ಬಿಟ್ಟು ನಾವು ಚರಂಡಿಗೆ ಇಷ್ಟು ಪ್ರಾಣ ಕಳ್ಕೊಂಡಿದ್ದಾರೆ. ಇಲ್ಲಿ 10 ಕಣ್ಣು ಇಟ್ಟಿದ್ದಾರೆ, ಇಲ್ಲಿ ಒಂದು 1000 ಕಣ್ಣಿಗೆ ಬಂದರೆ ಇಲ್ಲಿ ಯಾವೆಲ್ಲ ಓಡಾಡ್ತಾರೆ ಇಲ್ಲಿ. ಈ ರೀತಿಯಾಗಿ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಒಂದು ಮಳೆಗಾಲದಲ್ಲಿ ಸಾಕಷ್ಟು ಅನುಭವಿಸ್ತಿದ್ದೇವೆ, ಹಾಗೆ ಈ ಸಂದರ್ಭದಲ್ಲಿ ಸಾವು ನೋವುಗಳನ್ನು ಸಹ ಅನುಭವಿಸಿದ್ದೇವೆ. ಹಾಗೆ ಒಂದು ಆರೋಗ್ಯಕರ ಒಂದು ತಪ್ಪಿದಾಗ ನಾವು ಆ ಕಡೆ ತುಂಬ ಬರಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಆದ್ದರಿಂದ ಇದನ್ನು ಸರಿಪಡಿಸ್ಕೊಳ್ಳಿ ಮಾಡಿ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೂ ಸಹ ಇಲ್ಲಿ ಅಧಿಕಾರಿ ವರ್ಗದವರು ಅವರು ಜನರಿಗೋಸ್ಕರನ ಒಂದು ರಸ್ತೆ ಮಾಡಿದಾರಾ ಅಥವಾ ಇಲ್ವಾ? ಯಾಕೆ ಅಂತಂದರೆ ನೋಡಿ, ಈ ಚಿತ್ರದಲ್ಲಿ ಒಂದು ಸಾಕಷ್ಟು ನೀರು ಒಂದು ಮಳೆಗಾಲದಲ್ಲಿ ಹೋಗ್ತಾ ಇದೆ. ಈ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಈ ಒಂದು ಮಾಡುತ್ತಿರುವಂಥ ಕಾಮಗಾರಿ ಸೂಕ್ತವೇ ಎಂಬ ಪ್ರಶ್ನೆ ಎಲ್ಲರಲ್ಲಿ ಉದ್ಭವ ಆಗ್ತಿದೆ. ಏಕೆಂತಂದರೆ ಸಾಕಷ್ಟು ನೀರು ಹೋಗ್ತಾ ಇದೆ, ಹೋಗುವ ದಾರಿನೇ ಬೇರೆ, ಆದರೆ ಅಧಿಕಾರಿ ವರ್ಗದವರು ಮಾಡಿರುವಂಥ ಒಂದು ದಾರಿನೇ ಬೇರೆ. ಇದಕ್ಕೆ ಸಾರ್ವಜನಿಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಅಧಿಕಾರಿಗಳ AW ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಈ ಭಾಗದ ಇಂಜಿನಿಯರ್ ಆಗಿರ್ಬೋದು, ಇತ್ತ ಒಂದು ಗಮನ ಹರಿಸಿ ಈ ಒಂದು ಚಿತ್ರವನ್ನು ಸುದ್ದಿಯನ್ನು ನೋಡಿ ಆದರೂ ಒಂದು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತಾರೆ ನೋಡೋಣ. ಅದೇ ರೀತಿಯಾಗಿ ಈ ಒಂದು ರೈತರ ಒಂದು ಆಕ್ರೋಶಕ್ಕೆ ಏನಪ್ಪ ಕಾರಣ ಅಂತಂದರೆ, ತರೀಕೆರೆ ತಾಲೂಕಿನ AW ಇದ್ದಂಥ ವಾಗೀಶ್ ಸರ್ ಅವರು ಒಂದು ದೂರವಾಣಿ ಮೂಲಕ ನಿನ್ನೆ ಸಂಪರ್ಕಿಸಿದಾಗ ಇಂದು ಶನಿವಾರ 4 ಗಂಟೆಗೆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ರೈತಾಪಿ ವರ್ಗದವರು 5:30 ಆದರೂ ಸಹ ಒಂದು ಬರದೇ ಇದ್ದ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ರೈತರಿಗೋಸ್ಕರ ಇರುವಂಥ ರಸ್ತೆನ ಅಥವಾ ಅಧಿಕಾರಿಗಳ ಆಸೆಯಂತೆ ಮಾಡುವಂಥ ರಸ್ತೆನೇ ಎಂಬ ಪ್ರಶ್ನೆಯನ್ನು ಹಾಕಿದ್ದಾರೆ. ಯಾಕೆಂತಂದರೆ ಈ ರಸ್ತೆ ಅದೇ ರೀತಿ ಎಂಬುದು ನಮಗೆ ಕಾಣ್ತಾ ಇದಕ್ಕೆ ರೈತರು ತಮ್ಮ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಲೋ ಅಣ್ಣ, ನಾವು ಇಲ್ಲಿ ಅಜ್ಜಂಪುರ ಎರವಸೂರು ರಸ್ತೆ ಸೇತುವೆ ಮಾಡ್ತಾ ಇದ್ದಾರೆ. ಇಂಜಿನಿಯರ್ಗೆ ಹೇಳಿದ್ರು, ಅವರು ಇದನ್ನ ನೀರು ಹೋಗದೆ ಒಂದಕ್ಕೆ ಸೇತುವೆನೇ ಒಂದಕ್ಕೆ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಅವ್ರ ಕ್ರಮನೇ ತಗೊಂಡಿಲ್ಲ ಇಂಜಿನಿಯರು. ಇದ್ರ ಬಗ್ಗೆ ನೀವೇನಾದ್ರು ಹೇಳಿದ್ರಾ ಸರ್? ಅವ್ರು ಬಂದು ಚೆಕ್ ಮಾಡಿದಾಗ ನಾನು 2 ಹೋಲ್ ಆಗಲ್ಲ, 4 ಹೋಲ್ ಬೇಕು ಸರ್, ಇದು ಮೇಲೆ ಒಂದು ಸೊಂಟದ ನೀರು ಹೋಗೋದಿದು ಅಂತ ಎಬ್ಬು ರಸ್ತೆ ಮಾಡಿದ್ದೀರಾ, ಅದು ಇಲ್ಲಿಂದಲೇ ನೀರು ಹೋಗೋದು ಅಂತ ನೇರವಾಗಿ ಹೇಳಿದ್ದೀವಿ. ಹಂಗಾದ್ರೆ ಅವರು ಕ್ರಮ ತಗೊಂಡಿಲ್ಲ. ಈಗ ಅವ್ರಿಗೆ ಏನಾರ ಫೋನ್ ಏನಾರು ಮಾಡಿದ್ರ ಸರ್? ನೆನ್ನೆ ಬಂದು ಫೋನ್ ಮಾಡಿದ್ವಿ, AW ಫೋನ್ ಮಾಡಿದ್ವಿ. 4 ಗಂಟೆಗೆ ಬರ್ತೀವಿ, 4:15 ಅಂದ್ರೆ ನಾವು ಜನವೆಲ್ಲ ಕಾಯ್ತಾ ಇದೀವಿ. ಇಲ್ಲಿ ಇನ್ನೂ ಬಂದಿಲ್ಲ, ಅವ್ರು ಇನ್ನೂ ಬಂದೇ ಇಲ್ಲ ಇಲ್ಲಿ. ಹೌದಾ? ಮುಂದೆ ಏನು ಮಾಡ್ಬೇಕು ಅಂತೀರಿ? ಏನು ಮಾಡ್ಬೇಕಂದ್ರೆ ನಿಲ್ಲಿಸಿ ಏನು ಕ್ರಮ ತಗೊಳ್ರಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ನಾವು.
ಈಗಲಾದರೂ ಈ ಭಾಗದ ಇಂಜಿನಿಯರ್ ಹಾಗೂ ಪ್ರಮುಖ ಇಂಜಿನಿಯರ್ ಅಂತ AW ಅವರು ಇತ್ತ ಗಮನ ಹರಿಸಿ ಸಾರ್ವಜನಿಕರ ಅನುಕೂಲಕ್ಕೆ ತಕ್ಕಂತೆ ಒಂದು ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅವರಿಗೆ ಅವರ ಇಷ್ಟ ಇದ್ದ ರೀತಿಯಲ್ಲಿ ಮಾಡಬಾರದು. ಏಕೆಂದರೆ ಒಂದು ಸ್ಥಳೀಯ ಒಂದು ಆದ್ಯತೆಯ ಮೇರೆಗೆ ಒಂದು ರಸ್ತೆಯನ್ನು ಅಥವಾ ಡ್ರೈನೇಜನ್ನು ಮಾಡಬೇಕಾಗಿದೆ. ಆದ್ದರಿಂದ ಈಗಲಾದರೂ ಒಂದು ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಇಲ್ಲ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ರೈತಾಪಿ ವರ್ಗದವರು ಹಾಗೂ ಸಾರ್ವಜನಿಕರು ಸಹ ಒಂದು ತರೀಕೆರೆ ಕ್ಷೇತ್ರದ ಶಾಸಕರನ್ನ DS ಸುರೇಶ್ ಅವರು ಈ ಮೂಲಕ ತಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ತಿದ್ದಾರೆ. ಆ ಮನವಿ ಏನಪ್ಪ ಅಂತಂದರೆ, ಈ ಒಂದು ಸೇತುವೆ ನಿರ್ಮಾಣದಲ್ಲಿ ಆಗುತ್ತಿರುವಂತಹ ಒಂದು ಅವೈಜ್ಞಾನಿಕ ಸೇತುವೆಯನ್ನು ದಯವಿಟ್ಟು ಒಂದು ನಿಲ್ಲಿಸಿ ಹಾಗೂ ತಾವು ಫೋನ್ ಮುಖಾಂತರವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರಿಗೆ ತಾಕೀತು ಮಾಡುವ ಮೂಲಕವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿ ಎಂದು ಹೇಳುವ ಮೂಲಕವಾಗಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಮಳೆ ಬರುವ ಸಂದರ್ಭದಲ್ಲಿ, ಮಳೆ ಬಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ಆಗುವುದಕ್ಕಿಂತ ಮುಂಚಿತವಾಗಿಯೇ ನಾವು ಎಚ್ಚೆತ್ತುಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ರೈತ ಬಾಂಧವರು ನಿರ್ಮಾಣ ಮಾಡುತ್ತಿರುವಂಥ ಒಂದು ಸೇತುವೆಯನ್ನು, ಅವೈಜ್ಞಾನಿಕ ಸೇತುವೆಯನ್ನು ತಡೆಹಿಡಿದ್ದಾರೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಾದ KS ರಮೇಶ್ ಸರ್ ಅವರು ಇತ್ತ ಗಮನ ಹರಿಸಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡುತ್ತಿರುವಂತಹ ಒಂದು ಕಿರು ಸೇತುವೆಯನ್ನು ತಕ್ಷಣವೇ ನಿಲ್ಲಿಸಿ ಆ ಒಂದು ಸೇತುವೆಗೆ ಸೂಕ್ತವಾದ ಸಾರ್ವಜನಿಕರ ಅನುಕೂಲವಾಗುವ ರೀತಿಯಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಬೇಕೆಂದು ಆದೇಶ ಮಾಡಬೇಕು ಅಂತ ಈ ಮೂಲಕ ರೈತ ಬಾಂಧವರು ತಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಅಜ್ಜಂಪುರ ಇವರ ಆಶ್ರಯದಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ 3ನೇ ಒಂದು ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಅಜ್ಜಂಪುರ ತಾಲೂಕಿನ ಚಿಕ್ಕನವಂಗಲ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ತಾಲೂಕಿನ ಶಾಸಕರಂತ DS ಸುರೇಶರು ಉದ್ಘಾಟಿಸಿದರು. ಈ ಒಂದು ಸಮಾರಂಭದಲ್ಲಿ ಪಂಡಿತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳು ಸಹ ಆಗಮಿಸಿದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು, ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ಮಮತೇಶ್ ಅವರು ವಹಿಸಿಕೊಂಡಿದ್ದರು. ಈ ಒಂದು ಸಂದರ್ಭದಲ್ಲಿ ಪೂರ್ವಬೋಧ ಸಾಧನೆ ಮಾಡಿದಂಥ ಸಾಹಿತಿಗಳಿಗೆ ಒಂದು ಹೃದಯಪೂರ್ವ ಸ್ಪರ್ಶಿಯಾಗಿ ಸನ್ಮಾನವನ್ನು ಮಾಡಲಾಯಿತು. ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ, ಹೃದಯಪೂರ್ವಕವಾಗಿ ಸನ್ಮಾನ ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಸೂರಿ ಶ್ರೀನಿವಾಸ ಒಂದು ಸಮಾರಂಭದಲ್ಲಿದ್ದರು. ಹಾಗೆ ಸಾರ್ವಜನಿಕರು, ಅದರಲ್ಲೂ ಸಹ ಸಾಹಿತ್ಯಾಭಿಮಾನಿಗಳು ಹೆಚ್ಚೆಚ್ಚಾಗಿ ಭಾಗವಹಿಸುವ ಮೂಲಕವಾಗಿ ತಾಲೂಕು ಮಟ್ಟದ 3ನೇ ಒಂದು ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಾರೆ. ಆದ್ದರಿಂದ ಅವರಿಗೆ ಒಂದು ಜಿಲ್ಲಾಧ್ಯಕ್ಷದ ಸೂರಿ ಶ್ರೀನಿವಾಸ್ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಾವು ಚಿತ್ರದಲ್ಲಿ ಭಾಗವಹಿಸಿ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಭಾಗವಹಿಸಿದಂಥ ಮಹಿಳಾ ಮಣಿಗಳನ್ನು ನಾವು ಚಿತ್ರದಲ್ಲಿ ಸಹ ಕಾಣಬಹುದಾಗಿದೆ.